ಅಮ್ಮೋರೆ, ನಿನ್ ವಯಸ್ಸು ಅಂತಸ್ತು ಯಾವುದನ್ನು ನೋಡ್ದೆ ನಾನು ನಿನ್ ಬೇಡ್ಕಂಡೆ. ಆದ್ರೆ ನಿನ್ಗೆ ನಿನ್ ನಟನೆ ಹೆಚ್ಚಾಗೋಯ್ತು ಅಲ್ವೇ? ನಾನ್ ನೋಡಿ ನಿಶ್ಚಯ ಮಾಡಿರೋ ಈ ಮದುವೆ ನಿಂತೋಗಿ ಅದರಿಂದ ಅವಮಾನ ಅನುಭವಿಸೋದಕ್ಕಿಂತ ನಾನ್ ಸಾಯದೆ ಮೇಲು. ನಾನ್ ಸತ್ತೋಯ್ತೀನಿ, ಆಮೇಲೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಹಟ್ಟಿನಾಗ ಯಾರು ಇಲ್ಲ ತಾನೆ? ಇಲ್ಲ ಕಣವ, ಎಲ್ಲ ಗುಡಿಗೆ ಹೋಗವ್ರೆ. ಅತ್ತೆನುವೆ ವಿನಂತಿನುವೆ ಆಚಿಗೆ ಹೋಗವ್ರೆ. ಏನೇ ನಮ್ ಬಾವಂತವ್ ಮಾತಾಡ್ಬೇಕು ಅಂದಂತೆ? ಯಾಕೆ ಈ ಮನೆಯಲ್ಲಿ ನಾನು ನನ್ ಗಂಡ ನಿನ್ ಕಣ್ಣು ಕಾಣಕ್ಕಿಲ್ವೇ? ಅಥವಾ ನಮ್ ತಾವ್ ಮಾತಾಡಿದ್ರೆ ನಿನ್ ಬೇಳೆ ಬೇಯಿಸ್ಕೊಳಕ್ ಆಗಕ್ಕಿಲ್ಲ ಅಂತ ಹೇಳ್ದ? ಇಲ್ಲ ಅಮ್ಮೋರೆ, ಇವರು ನಿಮ್ ತವ ಎಲ್ಲ ಯೋಳಿವ್ರಿ ಅಂತ ಹೇಳಿದ್ರು. ಅವನ್ ಏನೇನೋ ಹೇಳ್ದ, ನೀನ್ ನಂಬುಟ್ಟ? ಏಯ್, ಅವನು ಗಂಡ್ಸು, ಸಾಲದಕ್ಕೆ ಶ್ರೀಮಂತ್ರ ಮನೆ ಹುಡ್ಗ. ಅವನ್ಗುವ ನಿನ್ಗುವ ಎಲ್ಲಿಂದ ಎಲ್ಲಿಗೆ ಅಜಗಜಾಂತರ ವ್ಯತ್ಯಾಸ ಆದಲೆ ಅವನ್ ಬಂದ್ ನಿನ್ನ ಮದ್ವೆ ಮಾಡ್ಕತೀನಿ ಅಂದ ತಕ್ಷಣ ನೀನ್ ನಂಬುಟ? ಹೆಣ್ಣು ಹುಡುಗಿಯಾಗಿ ನಿನಗ್ ಬುದ್ಧಿ ಎಲ್ಲೋಗಿತ್ತೆ? ಅದನ್ನೆಲ್ಲ ನಾನು ಹೇಳ್ದೆ ಅಮ್ಮವ್ರೆ, ಆದ್ರೆ ಇವ್ರು ನನ್ನ ಮಾತು ಕೇಳಲಿಲ್ಲ. ಅವನ್ ಕೇಳಲಿಲ್ಲ ಅಂದ್ಮೇಕೆ ನಂತ ಬಂದ್ ಒಂದ್ ಮಾತು ಹೇಳ್ಬೋದಾಗಿತ್ತಲ್ವ ನೀನು? ಯಾಕೆ ಹೇಳಲಿಲ್ಲ? ನೀನುವೆ ಶ್ರೀಮಂತರ ಮನೆ ಹುಡುಗ ಮದ್ವೆ ಮಾಡ್ಕೊಂಡು ಸುಖವಾಗಿರೋಣ ಅಂತ ದುರಾಸೆ ಪಟ್ಬಿಟ್ಟ? ಇಲ್ಲ ಅಮ್ಮವ್ರೆ, ನನ್ನ ಮನ್ಸ್ನಾಗೂ ನಾನು ಹಂಗೆ ಅನ್ಕೊಂಡಿಲ್ಲ. ಇವ್ರನ್ನ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪಿರುತಿ ಮಾಡ್ತೀವ್ನಿ. ಬೆಂಕಿ ಆಗ್ತು ನಿನ್ ಪಿರುತಿಗೆ. ಯಾವುದೇ ಪಿರುತಿ? ನೀನ್ ಆ ತರ ದುರಾಸನೆ ಪಟ್ಟಿಲ್ಲ ಅಂದಿದ್ರೆ ಅವನ್ ಮದ್ವೆ ಫಿಕ್ಸ್ ಆಯ್ತು ಅಂದ ತಕ್ಷಣ ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ತಿದ್ದೆ. ಆದ್ರೂ ನೀನ್ ಬಿಟ್ಟಿದ್ಯಾ? ನಿಂಗೆ ದುರಾಸ ಹೆಚ್ಚಾಗೋಗದೆ ಕಣೆ. ಇಲ್ಲ ಅಮ್ಮವ್ರೆ, ಹಂಗೆ ಹೇಳ್ಬೇಡಿ, ನಂಗೆ ಯಾವ ಆಸೆನೂ ಇಲ್ಲ. ನಿಂಗೆ ಆಸೆ ಇಲ್ಲ ತಾನೆ? ಹಂಗಾರೆ ಇಲ್ಲೇ ಈ ಕ್ಷಣನೆ ಇವನ್ ವಿಷಯನ ಇಲ್ಲಿಗೆ ಬಿಟ್ಬಿಡು. ಆಗಕ್ಕಿಲ್ಲ ತಾನೆ? ನಿನ್ ಕೈಲಿ ಇದಾಗಕ್ಕಿಲ್ಲ. ನೀನ್ ಯಾಕೆ ಅವನನ್ನ ಪಿರುತಿ ಮಾಡಿದ್ಯಾ ಅಂತ ನನಗ್ ಗೊತ್ತು. ಲೇ ಚಿತ್ರ, ನೋಡು, ನಾನ್ ನಿಂಗೆ ಕಾಸು ಕೊಡ್ತೀನಿ, ಈಟೆ ಅಲ್ಲ. ನೀನ್ ಏಟ್ ಕೇಳಿದ್ರು ಕೊಡಕ್ ನಾನ್ ರೆಡಿ ಆಗಿದ್ದೀನಿ. ಆದ್ರೆ ಈ ವಿಷಯನ ಎಲ್ಲೂ ಬಾಯ್ ಬಿಡ್ದಂಗೆ ಬಾಯಿ ಮುಚ್ಕೊಂಡಿರ್ಬೇಕು. ಅಮ್ಮವ್ರೆ, ದಿಟ್ಟವಾಗ್ಲೂ ನಾನು ಈ ದುಡ್ಡಿಗೆ ಆಸೆ ಪಟ್ಟು ಇವ್ರನ್ನ ಪಿರುತಿ ಮಾಡಿಲ್ಲ. ನನ್ ಮನ್ಸಾರೆ ಇವ್ರನ್ನ ನನ್ ಗಂಡ ಅನ್ಕೊಂಡು ಬಾಳ್ಮೆ ಮಾಡ್ತೀವ್ನಿ. ಹಂಗಾಗೆಯ ಗಂಡ ಗಿಂಡ ಅಂದ್ರೆ ನಾಲ್ಗೆ ಸೇಳ್ಬಿಡ್ತೀನಿ ನೋಡು. ವಯಸ್ಸಲ್ಲಿ ಇಬ್ರು ತಪ್ಪು ಮಾಡಿದ್ದೀರಾ ಒಪ್ಕತೀನಿ. ಅದನ್ನ ಬಿಟ್ಟು ನಿನ್ನ ಯೋಗ್ಯತೆ ಮೀರಿ ಅವನನ್ನ ಮದುವೆ ಮಾಡ್ಕೋಬೇಕು ಅನ್ಕೊಳ್ಳೋದು ನಿನ್ ತಪ್ಪು. ಕೇಳು, ನಿಂಗೆ ಏಟ್ ಬೇಕು ಕೇಳು. ಈ ದುಡ್ಡು ನಿಂಗೆ ಸಾಕಾಗಕ್ಕಿಲ್ವಾ? ನೀನ್ ಏಟ್ ಕೇಳ್ತೀಯ ಆಟ್ ನಾನು ಕೊಡ್ತೀನಿ. ಈ ದುಡ್ಡನ್ನ ತಕೊಂಡು ನನ್ನ ಮಗನ ಬಂಗಾರದ ಭವಿಷ್ಯಕ್ಕೆ ಮುಳ್ಳಾಗ್ದಂಗೆ ದೂರ ಹೊಂಟೋಗು. ಲೇ, ಪಿರುತಿ ಮಾಡ್ದವ್ರೆಲ್ಲ ಮದ್ವೆನೇ ಆಗ್ಬೇಕು ಅಂತ ಏನಿಲ್ವೇ? ಈ ಕಾಲದಲ್ಲಿ ಇದೆಲ್ಲ ಸಾಮಾನ್ಯ. ಅದಕ್ಕೆ ನೀನು ದುಡ್ಡು ತಕೊಂಡು ಸುಮ್ಮನೆ ಆಗ್ಬಿಡು. ನೋಡು, ಅಪ್ಪರವತ್ತು ಮುಂದೆ ನಿಂತ್ಕೋಬೇಡ. ಈ ದುಡ್ಡು ತಗೊಂಡು ಹೊಟ್ಟೋಗು. ಅಮ್ಮವ್ರೆ,
ಇನ್ನು ಏನೇ ನೋಡ್ಕೊಂಡ್ ನಿಂತಿದ್ಯಾ? ದುಡ್ಡು ಬಿಸಾಕಾಯ್ತು ತಾನೇ? ಅಮ್ಮವ್ರೆ, ಪ್ರಮಾಣವಾಗ್ಲೂ ಈ ದುಡ್ಡುಗೆ ಆಸೆ ಪಟ್ಟು ನಾನು ಪಿರುತಿ ಮಾಡಿಲ್ಲ ಅಮ್ಮವ್ರೆ. ಹೆಂಗಾರು ಮಾಡಿ ನಮ್ಮಿಬ್ರು ಮದ್ವೆ ಮಾಡಿಸ್ಬಿಡಿ ಅಮ್ಮವ್ರೆ. ಜೀವನ ಪೂರ್ತಿ ನಿಮ್ ಕಾಲ್ ಕೆಳಗೆ ನಿಮ್ ಸೇವೆ ಮಾಡ್ಕೊಂಡ್ ಬಿದ್ದಿರ್ತೀನಿ. ನನ್ ಬಡವಳ ಇರ್ಬೋದು ಅಮ್ಮವ್ರೆ, ಆದ್ರೆ ದುಡ್ಡಿನ ಆಸೆಗೆ ನನ್ ಪಿರುತಿನ ಮಾರ್ಕೊಳ್ಳೋ ಅಂತವಳಲ್ಲ. ಆಹಾಹಾ, ನಾನ್ ಈಟೆಲ್ಲ ಹೇಳಿದ್ರುವೆ ನೀನ್ ತಿರ್ಗಾ ಇದ್ನೇ ಮಾತಾಡ್ತಿದ್ಯಾ ಅಂದ್ರೆ ನಿನ್ ಉದ್ದೇಶ ನನ್ಗೆ ಅರ್ಥ ಆಯ್ತಾಯ್ತ್ ಕಣೆ. ನಾನು ಈಟೆಲ್ಲ ಕೇಳ್ಕೊಂಡ್ರುನುವೆ ನೀನ್ ಹಠನೇ ಗೆಲ್ಬೇಕು ಅಂದ್ಮ್ಯಾಕೆ ಆಗೋ ಅವಮಾನದಿಂದ ಪಾರಾಗಕ್ಕೆ ಏನ್ ಮಾಡ್ಬೇಕು ಅಂತ ನನಗೂ ಸಂದ ಗೊತ್ತು. ಎಲ್ರು ಆಚೆಗೋಗಿ. ಇಲ್ಲ ಅಮ್ಮವ್ರೆ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಮನ್ಸ್ ಮಾಡಿ ನಮ್ಮಿಬ್ರಿಗೂ ಮದ್ವೆ ಮಾಡಿಸಿ. ಮದ್ವೆ ಅಂತ ತುಳಿದು ಸಾಯಿಸ್ಬಿಡ್ತೀನಿ. ನನ್ ಕಣ್ಣು ಮುಂದೆ ಇರ್ಬೇಡ. ಕರ್ಕೊಂಡೋಗ ಆಚೆಗೆ. ಈಟ್ ಬೇಡ್ಕೊಂಡ್ರೆ ಇವಳು ಮನ್ಸ್ ಕರಗ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನನಗೂ ಸಂದ ಗೊತ್ತದೆ. ಚಿತ್ರ, ಕರ್ಕೊಂಡ್ ಆಚೆಗೋಗು. ಲೇ ಎದ್ದೋಳೆ ಮ್ಯಾಕೆ ಹೋಗೆ, ನೀನ್ ಹಠ ಸಾಧಿಸ್ಕೊ ಹೋಗೋ. ಅಮ್ಮೋರೆ, ದಯವಿಟ್ಟು ನನ್ ಮಾತ್ ಕೇಳಿ ಅಮ್ಮೋರೆ, ನಂಗೊಂದ್ ಬಾಳ್ ಕೊಡ್ಸಿ ಅಮ್ಮೋರೆ. ನಾನ್ ಯಾಕೆ ನಿನಗ್ ಬಾಳ್ ಕೊಡ್ಬೇಕು? ಬಾಚಿಗೆ ತೊಲ್ಗು ಆಚೆ. ಕಣ್ಣು ಮುಂದೆ ನಿಂತ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ಹೋಗಾಚೆ, ತೊಲಗ್ಲಾ. ಅವ್ವ, ನಿನಗ್ ಸ್ಪೆಷಲ್ ಅಮ್ಮ. ಅಮ್ಮ, ಅವ್ವ, ಅಮ್ಮ ನನ್ ಮಾತ್ ಕೇಳಮ್ಮ, ಬಾಗ್ಲ ತೆಗಿಯಮ್ಮ. ಏನಮ್ಮ ಈ ಪಾಟಿ ಗಾಢವಾಗಿ ಯೋಚನೆ ಮಾಡ್ತಿದ್ದಿ? ಏನಾಯ್ತು? ಯೋನಿಲ್ಲ ಗೌಡ್ರೆ, ಒಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀರಾ? ನನ್ ಪ್ರಾಮಾಣಿಕತೆ ಬಗ್ಗೆ ಅನುಮಾನನೇ? ಅದೇನ್ ಕೇಳಮ್ಮೆ. ಯೋನಿಲ್ಲ ಗೌಡ್ರೆ, ನಾನೇನಾರುವೆ ತಪ್ಪು ಮಾಡಿ ಆ ವಿಷಯ ನಿಮ್ಮಿಂದ ಮುಚ್ಚಿಟ್ಟು ನಾಳೆ ದಿನ ಆ ವಿಷಯ ಏನಾದ್ರೂ ನಿಮಗ್ ಗೊತ್ತಾದ್ರೆ ನನ್ನನ್ನ ಕ್ಷಮಿಸಿರಾ? ಇದ್ಯಾಕಮ್ಮ ಹಿಂಗ್ ಕೇಳ್ತಾ ಇದ್ಯಾ? ಹಂಗೆ ನೀನ್ ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ತಪ್ಪು ಮಾಡಿದ್ರುವೆ ನನ್ನಿಂದ ನಿನ್ ಕೈಲಿ ಮುಚ್ಚಿಡಕ್ ಆದದೆ? ಗೌಡ್ರೆ, ಮನ್ಸ ಏನು ದ್ಯಾವ್ರಲ್ಲ. ಹುಟ್ಟಿದ್ ಮನ್ಸ ಒಂದಲ್ಲ ಒಂದ್ ಕಾರಣಕ್ಕೆ ಯಾವ್ದೋ ಒಂದ್ ಪರಿಸ್ಥಿತಿನಲ್ಲಿ ತಪ್ಪು ಮಾಡೇ ಮಾಡ್ತಾನಲ್ವೇ. ಹಂಗೆ ನಾನು ತಪ್ಪು ಮಾಡಿಲ್ಲ ಅಂತ ಯಾರು ಹೇಳಕ್ ಆಗಕ್ಕಿಲ್ಲ ಅಲ್ವೇ? ಅಮ್ಮೆ, ನೀನ್ ಹೇಳ್ತಾ ಇರೋದ್ ದಿಟ್ವೆಯ? ಅಲ್ಲ ಕಣಮ್ಮೆ, ನೀನೇನಂತ ತಪ್ಪು ಮಾಡಿ? ಒಂದ್ ವೇಳೆ ಮಾಡಿದ್ರೆ ನೀವ್ ಕ್ಷಮಿಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ಅವ್ವ, ಅಮ್ಮ, ನೀನ್ ಏನ್ ಮಾಡ್ತಾ ಇದೀಯಾ? ಅಮ್ಮೋರೆ, ಬ್ಯಾಡ ಅಮ್ಮೋರೆ. ಅಮ್ಮೋರೆ, ನಿನ್ ವಯಸ್ಸು ಅಂತಸ್ತು ಯಾವ್ದನ್ನು ನೋಡ್ದೆ ನಾನ್ ನಿನ್ ಬೇಡ್ಕಂಡೆ, ಆದ್ರೆ ನಿನ್ಗೆ ನಿನ್ ನಟನೆ ಹೆಚ್ಚಾಗೋಯ್ತು ಅಲ್ವೇ? ನಾನ್ ನೋಡಿ ನಿಶ್ಚಯ ಮಾಡಿರೋ ಈ ಮದುವೆ ನಿಂತೋಗಿ ಅದರಿಂದ ಅವಮಾನ ಅನ್ಭವಿಸೋದಕ್ಕಿಂತ ನಾನ್ ಸಾಯದೆ ಮೇಲು. ನಾನ್ ಸತ್ತೋಯ್ತೀನಿ, ಆಮೇಲೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅವ್ವ, ಏನ್ ಮಾಡ್ತಿದ್ಯವ್ವ? ಇವ್ರು ಮಾಡಿರೋ ತೆಪ್ಪಿಗೆ ನೀನ್ ಯಾಕವ್ವ ಸಾಯ್ಬೇಕು? ಇವ್ನ ಎತ್ಬಿಟ್ನಲ್ಲೇ, ಅದೇ ನನ್ ಮಾಡಿದ ದೊಡ್ಡ ತಪ್ಪು. ಇವಳ ಮನ್ಸು ಕರಗ್ತಾ ಇಲ್ಲ. ಈ ಕೆಲ್ಸ ಆಗಕ್ಕಿಲ್ಲ ಅಂದ್ಮೇಲೆ, ನನಗ ಅವಮಾನ ಆಯ್ತದೆ ಅಂದ್ಮೇಲೆ ನಾನ್ ಹೆಂಗೆ ಬದುಕಿರ್ಲಿ? ಈ ಮದ್ವೆ ಆಗಕ್ ಅವಳು ಬಿಡಕ್ಕಿಲ್ಲ ಅಂದ್ಮೇಲೆ ನಾನ್ ಬದುಕಿದ್ದೇನೇ ಪ್ರಯೋಜನ? ಹಿಂಗೆಲ್ಲ ಮಾತಾಡ್ಬೇಡಿ ಅಮ್ಮವ್ರೆ.
ನಂಗೆ ಇವ್ರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಮ್ಮೋರೆ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ಆಚೆಗ್ ಬನ್ನಿ ಅಮ್ಮೋರೆ. ಇಲ್ಲ ಚಂಪಾ, ನಾನು ಬದುಕಿದ್ರೆ ನೀನ್ ಶಾನೆ ಕಷ್ಟ ಅನ್ಭವಿಸ್ಬಿಡ್ತೀಯ. ನಾನ್ ನೆಮ್ಮದಿಯಾಗಿ ಸತ್ತೋಯ್ತೀನಿ. ಆಗ ನೀನ್ ಕುಸಿ ನಾನ್ ಸಮಾಧಿ ಮ್ಯಾಗೆ ನೆಮ್ಮದಿಯಾಗಿ ಮದ್ವೆ ಆಗು. ಅಮ್ಮ, ನಾವ್ ಮಾಡಿರೋ ತಪ್ಪಿಗೆ ನೀನ್ ಯಾಕೆ ಸಾಯ್ಬೇಕು? ನನ್ ಮಾತ್ ಕೇಳಮ್ಮ. ಥೂ ಪಾಪ್ ನನ್ ಮಗ್ನೆ, ಇನ್ನೇನ್ಲ ಮಾಡೋಣ? ಇನ್ನೇನ್ ಮಾಡೋಣ ಹೇಳು? ನೀನ್ ಮಾಡಿರೋ ತಪ್ಪಿಗೆ ನಾನು ಹೋಗಿ ನಂದಿನಿ ಮನೆಯವ್ರ ಮುಂದೆ ಕ್ಷಮೆ ಕೇಳನೆ? ಆಗಕ್ಕಿಲ್ಲ ಕಣ್ಲ. ನನ್ ಸ್ವಾಭಿಮಾನ ಬಿಟ್ಟು ನನ್ ಬದುಕಕ್ಕಿಲ್ಲ. ಇದಕ್ಕಿಂತ ನನ್ ಸಾಯದೆ ಮೇಲು. ನೀವ್ ನೆಮ್ಮದಿಯಾಗಿರಪ್ಪ, ನೀವ್ ಸಂದಾಗಿರಿ. ಲೇ, ನಿನಗ್ ಮನ್ಸು ಅನ್ನೋದೇ ಇಲ್ವೇನೆ? ನಿನ್ನ ಹಠಕ್ಕೆ ನಮ್ಮ ಅವ್ವನ್ ಬಲಿ ತಗೊಳಕ್ ನಿಂತಿದ್ಯಲೆ. ನನ್ ತಮ್ಮನ್ ಮರ್ತು ಬಿಡ್ತೀನಿ ಅಂತ ಹೇಳಿ ನಮ್ಮ ಅವ್ವನ್ ಪ್ರಾಣ ಉಳ್ಸೆ. ಬೇಕಾದ್ರೆ ನಾನ್ ನಿನ್ ಕಾಲಿಗೆ ಬೀಳ್ತೀನಿ, ನಮ್ಮ ಅವ್ವನ್ ಜೀವ ಉಳಿಸ್ಕೊಳೆ. ಚಿತ್ರ, ನೀನ್ ಅಳ್ಬೇಡ ಕಣವ. ನೀನ್ ಏಟ್ ಹೇಳಿದ್ರು ಅವಳ ಮನ್ಸ್ ಕರ್ಗಕ್ಕಿಲ್ಲ. ಅವಳಿಗೆ ನನ್ ಪ್ರಾಣಕ್ಕಿಂತ ಅವಳ ಪಿರುತಿ, ಅವಳ ಹಠನೇ ಹೆಚ್ಚಾಗ್ಬಿಟ್ಟದೆ. ಅವಳು ಚಂದಾಗಿರ್ಲಿ ಬಿಡವ. ಲೇ ಸುಭಾಸ, ಇವತ್ತಿನ ನನ್ ಸಾವ್ಗೆ ಇವಳೆ ಕಡ್ಲ ಕಾರಣ. ಚಿತ್ರ, ಇದ ನೀನು ಎಲ್ರಿಗೂ ಹೇಳ್ಬೇಕು. ಅವ ಬ್ಯಾಡ ಕಣವ. ಅಮ್ಮ, ಅಮ್ಮ ನನ್ನಿಂದ ತೆಪ್ಪಾಗೋಗದೆ. ಅದಕ್ಕೆ ಈಟ್ ದೊಡ್ಡ ಶಿಕ್ಷೆ ಕೊಡ್ಬೇಡ ಕಣಮ್ಮ. ನನ್ ಮಾತ್ ಕೇಳಮ್ಮ ಪ್ಲೀಸ್. ಲೇ ಚಂಪಾ, ನಿನ್ ಮಂದ್ಗಟ್ಟೆ ನಮ್ಮ ಅವ್ವ ಸಾಯ್ತೈತೆ,